ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕಲಿಯುಗದಲ್ಲಿ ಪಾದಕ ಕ್ಷೇತ್ರದಲ್ಲಿ ತಾವು ಅವತಾರವನ್ನು ಮಾಡಿ ಕೃಷ್ಣ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿ ತಮ್ಮ ಅನೇಕ ಶಿಷ್ಯರ ಅಸಂಖ್ಯ ಶಿಷ್ಯರ ಅಜ್ಞಾನವನ್ನು ಪರಿಹಾರ ಮಾಡಿದ್ದಾರೆ ಅಂತ ಅದು ನಮ್ಮೆಲ್ಲರಿಗೂ ತಿಳಿದಂತಹ ವಿಷಯ. ಅದರಲ್ಲಿಯೂ ತಮ್ಮ ಗ್ರಂಥಗಳ ಮೂಲಕ ವಿಶೇಷವಾಗಿ ತಾವು ತತ್ವಪ್ರಚಾರವನ್ನು ಮಾಡಿದರು. ಹಾಗೆ ಅನೇಕ ಗ್ರಂಥಗಳಲ್ಲಿ ಒಂದು ದೊಡ್ಡದಾದಂತಹ ಕೃತಿ ಅಂತಂದರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಸುಮಾರು 5300ಕ್ಕಿಂತ ಹೆಚ್ಚಿನ ಶ್ಲೋಕಗಳಿಂದ ಅಡಗಿದಂತಹ ಒಂದು ದೊಡ್ಡ ಗ್ರಂಥ ಅಂತಂದರೆ ಅದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಧ್ವವಿಚಯದ 10ನೇ ಸರ್ಗದಲ್ಲಿ ನಾವು ಕೇಳ್ತೇವೆ, ಶ್ರೀಮದಾಚಾರ್ಯರು ವಿಶೇಷವಾಗಿ ತಾವು ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗಿ ತಾವು ವೇದವ್ಯಾಸ ದೇವರಲ್ಲಿ ಸಮರ್ಪಣೆಯನ್ನು ಮಾಡಿದಾಗ ಆವಾಗ ವೇದವ್ಯಾಸ ದೇವರು ತಾವು ಒಂದು ಮಾತನ್ನು ಹೇಳ್ತಾರೆ, ಪಪ್ರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ಅಂತ ಒಂದು ಮಾತನ್ನು ಹೇಳ್ತಾರೆ. ಹೀಗೆ ಮಹಾಭಾರತಕ್ಕೆ ವಿಶೇಷವಾದ ನೀನು ಗ್ರಂಥವನ್ನು ಬರೆಯಬೇಕು, ಕೇವಲ ವ್ಯಾಖ್ಯಾನವಾಗಿರಬಾರದು. ಮಹಾಭಾರತದಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳಿಗೆ, ಅನೇಕ ಸಂಶಯಗಳಿಗೆ ಪರಿಹಾರ ರೂಪವಾಗಿ ಈ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಆಜ್ಞೆಯನ್ನು ಮಾಡ್ತಾರೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಅತ್ಯಂತ ಗಂಭೀರವಾಗಿ 1,00,000 ಶ್ಲೋಕದ ಆ ಮಹಾಭಾರತದ ರಚನೆಯನ್ನು ತುಂಬ ಗಂಭೀರವಾಗಿ ರಚನೆ ಮಾಡಿದ್ದಾರೆ. ಇತಿಹಾಸ ಪುರಾಣಾಬ್ಧೇಹೇ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ ಅಂತ ಪಂಡಿತಾಚಾರ್ಯರು ತಾವು ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ. ಹಾಗೆ ಇತಿಹಾಸ ಪುರಾಣಗಳೆಂಬುವಂತಹ ಸಮುದ್ರ, ಆ ಸಮುದ್ರವನ್ನು ಆಚಾರ್ಯರು ತಾವು ಮಥನೆಯನ್ನು ಮಾಡಿ ಅದ್ಭುತವಾಗಿ ತಾತ್ಪರ್ಯ ನಿರ್ಣಯ ಅಂತನ್ನುವಂಥ ರಚನೆಯನ್ನು ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯ ಅಂತಂದರೆ ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ತುಂಬ ದೊಡ್ಡದಾದಂತಹ ಗ್ರಂಥ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರ ಆಜ್ಞೆಯನ್ನು ತಾವು ಪರಿಪಾಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಒಂದು ದೊಡ್ಡದಾದಂತಹ ಒಂದು ಶಿಕ್ಷಣೆಯನ್ನು ತಾವು ಕಲಿಸ್ತಾರೆ. ವೇದವ್ಯಾಸ ದೇವರು ಹೇಳಿದ್ದು ಮಹಾಭಾರತಕ್ಕೆ ತಾತ್ಪರ್ಯವನ್ನು ರಚನೆ ಮಾಡುವಂತ ತಾವು ಹೇಳಿದ್ದು. ಶ್ರೀಮದಾಚಾರ್ಯರು ವಿಚಾರ ಮಾಡಿದರು, ಮಹಾಭಾರತಕ್ಕೆ ತಾತ್ಪರ್ಯವನ್ನು ಬರಲಿಕ್ಕೆ ಹೇಳಿದ್ದರ ಹಿನ್ನೆಲೆ ಏನು? ಅಲ್ಲಿ ಸುಮಾರು ಘಟನೆಗಳಿಗೆ ಅನ್ಯಾರ್ಥವನ್ನು ಮಾಡಿಕೊಂಡಿದ್ದಾರೆ, ಅದರ ನಿಜವಾದ ಭಾವವನ್ನು ವ್ಯಕ್ತ ಮಾಡಬೇಕು ಅಂತನ್ನುವ ಕಾರಣದಿಂದ ಹೇಳಿದ್ದು. ಹಾಗಾದರೆ ಇದೇ ತರಹದ ಸಂಶಯ ರಾಮಾಯಣದಲ್ಲಿಯೂ ಇದೆ ಅಂತ ಭಾವಿಸಿ ತಾವು ಏನು ಮಾಡ್ತಾರೆ, ರಾಮಾಯಣಕ್ಕೂ ಕೂಡ ಅಲ್ಲಿ ರಾಮಾಯಣದಲ್ಲಿ ಬಂದಂತಹ ಅನೇಕ ಸಂಶಯಗಳಿಗೆ ತಾವು ಪರಿಹಾರ ಮಾಡಿದ್ದಾರೆ, ಅದರ ನಿರ್ಣಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ವಿಷ್ಣು ಸರ್ವೋತ್ತಮತ್ವದ ಆ ಮಹಿಮೆಯನ್ನು ಮೊಟ್ಟ ಮೊದಲಿಗೆ ತಿಳಿಸಿ, ಆ ನಂತರದಲ್ಲಿ ರಾಮಾಯಣ, ಆದ ಮೇಲೆ ಮಹಾಭಾರತ ಅಂತ ಈ ರೀತಿಯಾಗಿ ತಾವು ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಬಂದ ಸಂಶಯವನ್ನು ತಾವು ಪರಿಹಾರ ಮಾಡಿದ್ದಾರೆ. ಇದರಿಂದ ಆಚಾರ್ಯರು ನಮಗೆ ತಾತ್ಪರ್ಯ ಏನು ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತಂದರೆ, ಗುರುಗಳು ಒಂದು ಕೆಲಸವನ್ನು ಹೇಳಿದ್ದಾರೆ ಅಂತಂದರೆ ಆ ಕೆಲಸವನ್ನಷ್ಟೇ ನಾವು, ಆ ಸೇವೆಯನ್ನಷ್ಟೇ ನಾವು ಮಾಡಬಾರದು, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲ ಸೇವೆಗಳನ್ನು ನಾವು ಮಾಡಬೇಕು ಅಂತ ಕೇವಲ ಭಾರತಕ್ಕೆ ಬರಿ ಅಂತ ಹೇಳಿದರೆ ಭಾರತಕ್ಕೆ ಮಾತ್ರ ಬರಿಬಾರದು. ಅದರಂತೆ ಎಲ್ಲೆಲ್ಲಿ ಯಾವ ಯಾವ ಇತಿಹಾಸ ಗ್ರಂಥಗಳಲ್ಲಿ ಸಂಶಯಗಳಿದೆಯೋ ಆ ಎಲ್ಲ ಸಂಶಯಗಳಿಗೂ ಕೂಡ ನಾವು ನಿರ್ಣಯವನ್ನು ಕೊಡಬೇಕು ಅಂತ ಆಚಾರ್ಯರು ಹೇಗೆ ವಿಚಾರವನ್ನು ಮಾಡಿ ನಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಗುರುಗಳು ಒಂದು ಸೇವೆಯನ್ನು ಹೇಳಿದರೆ ಅದನ್ನು ಮಾತ್ರ ಮಾಡುವುದಲ್ಲ, ಆ ಸೇವೆಗೆ ಸಂಬಂಧಪಟ್ಟಂತೆ ಏನೇನು ಸೇವೆಗಳಿದೆಯೋ ಅದೆಲ್ಲವನ್ನು ಕೂಡ ಮಾಡಬೇಕು ಅಂತೆಂಬುವಂತಹ
ಒಂದು ಮರ್ಮವಾದ ಸಂದೇಶವನ್ನು ತಮ್ಮ ಕೃತಿಗಳ ಮೂಲಕ ಅರ್ಥಾತ್ ರಾಮಾಯಣಕ್ಕೂ ವ್ಯಾಖ್ಯಾನ ಮಾಡುವುದರ ಮೂಲಕ ಆಚಾರ್ಯರು ನಮಗೆ ಆ ಒಂದು ದೊಡ್ಡ ಅನುಸಂಧಾನವನ್ನು ನೀಡಿದ್ದಾರೆ. ಉದಾಹರಣೆಗೆ ಸೀತಾದೇವಿಯನ್ನು ರಾವಣ ಅಪಹರಣೆ ಮಾಡಿಕೊಂಡು ಹೋದ ಅಂತ ನಾವು ಕೇಳ್ತೇವೆ. ಆದರೆ ಸೀತೆಯನ್ನು ಅಪಹಾರ ಮಾಡಿಕೊಂಡಿಲ್ಲ. ಸೀತೆಯ ಆಕೃತಿಯನ್ನು ತಾನು ಅಪಹಾರವನ್ನು ಮಾಡಿಕೊಂಡಿದ್ದಾನೆ ರಾವಣ ಅಂತ ಕೇವಲ ಹೇಳದೆ ಅದಕ್ಕೆ ಅನೇಕ ಪುರಾಣಗಳ ಇತಿಹಾಸ ಗ್ರಂಥಗಳ ಪ್ರಮಾಣವನ್ನು ಕೊಟ್ಟು ತಾವು ನಿರ್ಣಯವನ್ನು ಕೊಟ್ಟಿದ್ದಾರೆ. ವ್ಯಾಖ್ಯಾನದಲ್ಲಿ ಅದರ ಸ್ಪಷ್ಟತೆಯನ್ನು ನಾವು ಕಾಣಬಹುದು. ಹೀಗೆ ಆಚಾರ್ಯರು ಒಂದೊಂದು ಕೂಡ ಗ್ರಂಥಗಳು ಅದ್ಭುತವಾದದ್ದು. ಮಹಾಭಾರತಕ್ಕೆ ತಾತ್ಪರ್ಯ ಬರೆಯೋದು ಅಂತಂದರೆ ಸುಮ್ಮನೆ ಸಾಧಾರಣ ವಿಷಯವಲ್ಲ. ಯಾಕಂತಂದರೆ ಮಧ್ವವಿಜಯದ 6ನೇ ಸರ್ಗದಲ್ಲಿ ಒಂದು ಮಾತನ್ನು ನಾವು ಕೇಳ್ತೇವೆ. ಪಂಡಿತಾಚಾರ್ಯರು ತಿಳಿಸ್ತಾರೆ, ಸ್ಯಾತ್ತಥೇತ್ಥಮಪಿ ಸಂಭವಿತಾರ್ಥಸ್ತ್ರ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ನಾನು ಶತಾರ್ಥಮಪಿ ಸ್ಯಾದ್ ವೈಷ್ಣವಂ ಪದ ಸಹಸ್ರತಯಂ ಹಿ ಅಂತ ನಾವು ಕೇಳ್ತೇವೆ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ 2 ಕೃತಿಗಳು, ಒಂದು ಭಗವದ್ಗೀತಾ, ಮತ್ತೊಂದು ವಿಷ್ಣು ಸಹಸ್ರನಾಮ. ಇದು 2 ಮಹಾಭಾರತದಲ್ಲೇನೆ ಅಡಗಿದೆ. ಅಂತಹ ಮಹಾಭಾರತದ 1,00,000 ಶ್ಲೋಕದಿಂದ ಕೂಡಿದಂತಹ ಆ ಗ್ರಂಥಕ್ಕೆ ಒಂದೊಂದು ಶ್ಲೋಕಕ್ಕೆ 16 ಅರ್ಥಗಳಿದೆ ಅಂತ ತಿಳಿಸ್ತಾರೆ. ಒಂದೊಂದು ವಿಷ್ಣು ಸಹಸ್ರನಾಮದ ಪದಗಳಿಗೂ 100 ಅರ್ಥ ಇದೆ. ಹಾಗಾದರೆ ಆ 1000 ನಾಮಗಳಿಗೂ ಕೂಡ 100 ಅರ್ಥಗಳು ಇದೆ ಅಂತ ಅನ್ನುವಂತಹ ಮಾತನ್ನು ಆಚಾರ್ಯರು ತಾವು ಪ್ರವಚನವನ್ನು ಮಾಡಿದರು ಅಂತ ಅನ್ನುವಂತಹ ವಿಷಯವನ್ನು ನಾವು ಮಧ್ವವಿಜಯದಲ್ಲಿ ನಾವು ಕಾಣ್ತೇವೆ. ಅಂತಹ ಅದ್ಭುತವಾದ ಗ್ರಂಥ ಸಮಾಧಿ ಭಾಷೆಯಲ್ಲಿ, ಗುಹ್ಯ ಭಾಷೆಯಲ್ಲಿ ವೇದವ್ಯಾಸ ದೇವರು ನಮಗೆ ಆ ಭಾವವನ್ನು ತಿಳಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಮನಂ ಮೃತಕರ್ಪಟಂ ಕಾಕವಿಷ್ಟಾಸವಂ ಚೈತಿ ಪಂಚೈತೆ ಅತಿ ಪವಿತ್ರಕಾಹ ಎಂಬುದಾಗಿ ವೇದವ್ಯಾಸ ದೇವರು ನಮಗೆ ತಿಳಿಸ್ತಾರೆ. ಅಂದರೆ ಇದರ ಮೇಲಿನ ನೋಟಕ್ಕೆ ಏನು ನಮಗೆ ಅರ್ಥವಾಗ್ತದೆ? ಎಂಜಲು, ಶಿವನ ನಿರ್ಮಾಲ್ಯ, ವಾಂತಿ, ಶವದ ಮೇಲೆ ಹೊದಿಸಿದಂತಹ ಬಟ್ಟೆ, ಹಾಗೆ ಕಾಗೆಯ ಮಲ, ಇದು ಅತ್ಯಂತ ಪವಿತ್ರ ಅಂತ ನಾವು ಮೇಲಿನ ನೋಟಕ್ಕೆ ನಮಗೆ ಅರ್ಥವಾಗತ್ತೆ. ಆದರೆ ಅದರ ನಿಜವಾದ ಭಾವ ಏನು? ಉಚ್ಚಿಷ್ಟ ಅಂತಂದರೆ ಕರು ತಾಯಿಯ ಕೆಚ್ಚಲಿಗೆ ಬಾಯಿಯನ್ನು ಹಚ್ಚಿ ಕುಡಿದ ನಂತರದಲ್ಲಿ ಕರೆಯುವ ಹಾಲು, ಇದು ಅತ್ಯಂತ ಪವಿತ್ರವಾದದ್ದು. ಶಿವನಿರ್ಮಾಲ್ಯಂ ಅಂತಂದರೆ ಗಂಗಾ, ಶಿವದೇವರು ತಮ್ಮ ಶಿರಸ್ಸಿನಲ್ಲಿ ತಾವು ಗಂಗೆಯನ್ನು ಧಾರಣೆ ಮಾಡಿದ್ದಾರೆ. ಅಂತಹ ಗಂಗೆ ಯಾವಾಗಲೂ ಪವಿತ್ರ. ತೀರ್ಥೇನ ಮೂರ್ಧ್ನಿಧಿ ಧೃತೇನ ಶಿವಶಿವೋಭೂತ್ ಎಂಬುದಾಗಿ ಭಾಗವತದ ಶ್ರುತಿಯ ಸ್ಕಂದದಲ್ಲಿ ನಾವು ಕೇಳ್ತೇವೆ. ಅಂತಹ ಶಿವನಿರ್ಮಾಲ್ಯ ಅಂತಂದರೆ ಗಂಗೆ, ಇದು ಅತ್ಯಂತ ಪವಿತ್ರವಾದದ್ದು. ವಾಂತಿ ಅಂತಂದರೆ 2ಕ್ಕೆ ಸಮಾಧಾನ ನೀವು ಹೇಳ್ತೀರಿ, 3ನೇದಕ್ಕೆ ಹೇಗೆ ಸಮಾಧಾನ ಹೇಳ್ತೀರಿ ಅಂತಂದರೆ ಅದಕ್ಕೆ ತಿಳಿಸ್ತಾರೆ. ವಾಂತಿ ಅಂತನ್ನುವಂತಹ ಶಬ್ದಕ್ಕೆ ಏನು ಅರ್ಥ ಅಂತಂದರೆ ಜೇನುಹುಳ ತಾನು ಒಂದೊಂದು ಹೂವಿನಲ್ಲಿ ಮಕರಂದವನ್ನು ಸ್ವೀಕಾರ ಮಾಡಿ ಆ ನಂತರದಲ್ಲಿ ಒಂದು ಗೂಡು ಕಟ್ಟಿ ಆ ಗೂಡಿನಲ್ಲಿ ತಾನು ಸ್ವೀಕಾರ ಮಾಡಿದ ಮಕರಂದವನ್ನು ವಾಂತಿಯನ್ನಾಗಿ ತಾನು ಕಕ್ಕಿ ಜೇನುತುಪ್ಪ ರೂಪದಲ್ಲಿ ನಮಗೆ ನೀಡ್ತದೆ. ಮೃತಕರ್ಪಟಂ ಅಂತಂದರೆ ಶವದ ಮೇಲೆ ಹೊದಿಸಿದ ಬಟ್ಟೆ ಅಂತಂದರೆ ರೇಷ್ಮೆಯ ಹುಳವನ್ನು ಸಾಯಿಸದೆ ನಮಗೆ ರೇಷ್ಮೆಯ ದಾರವನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರೇಷ್ಮೆ ಇದು ಅತ್ಯಂತ ಪವಿತ್ರ ಅಂತ. ಹಾಗೆ ಕಾಕವಿಷ್ಟಾಸಮಂ ಅಂದರೆ ಕಾಗೆಯ ಹೊಲಸು ಅಂತಂದರೆ ಅಶ್ವತ್ಥ ಗಿಡದ ಆ ವೃಕ್ಷದ ಬೀಜದ ಮೇಲೆ ಕಾಗೆಯ ಮಲ ಬಿದ್ದಾಗ ಮಾತ್ರ ಅದರ ಉಷ್ಣಕ್ಕೆ ಕರಗಿ ಅಶ್ವತ್ಥ ವೃಕ್ಷ ಇದು ಚಿಗಿರಿ, ಅಶ್ವತ್ಥ ಬೀಜ ಇದು ಚಿಗಿರಿ ವೃಕ್ಷವಾಗಿ ಅದು ಬೆಳೆಯುತ್ತೆ. ಹೀಗೆ ಆ ಮೇಲಿನ ನೋಡಲಿಕ್ಕೆ ನಮಗೆ ಒಂದು ಅರ್ಥ ಸಿಗತ್ತೆ, ಗೂಢವಾದ ಅಭಿಪ್ರಾಯ ಒಂದಿರ್ತದೆ. ಇನ್ನು ಅನೇಕ ಕಥೆಗಳಿಗೂ ನೋಡಲಿಕ್ಕೆ ಹೀಗೆ ಆಗಿತ್ತು ಅಂತ ನಾವು ಅನ್ಕೊಳ್ತೇವೆ. ಆದರೆ ಅದರ ನಿಜವಾದ ಭಾವ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಇಂತಹ ಸಂದಿಗ್ಧವಾದ ಅನೇಕ ವಿಷಯಗಳಿಗೆ ನಿರ್ಣಯಾತ್ಮಕವಾಗಿ ನಮಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯ ಅಂತನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಪಾರಾಯಣ ಕ್ರಮದಲ್ಲಿ ತುಂಬ ಪ್ರಸಿದ್ಧವಾದಂತಹ ಗ್ರಂಥ. ಅಂತಹ ತಾತ್ಪರ್ಯ ನಿರ್ಣಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇರುವಂತಹ ಅನೇಕ ಸಂಶಯಗಳನ್ನು ರಾಮ ಹಾಗೂ ಕೃಷ್ಣ ರೂಪದಿಂದ ದೇವರು ನಮಗೆ ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.